ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 5 ವರ್ಷ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ನ ಗೋಡೆಯ ಕೂಗಳತೆಯಲ್ಲಿ ಕೂತು ಸಿದ್ದು ಆಡಿದ ಮಾತು ಸಂದೇಶನ ಬಂಡಾಯದ ಸುಳಿವ ಅನ್ನೋದಕ್ಕೆ ಕಾಲ ಪಕ್ವ ಆಗಬೇಕು. ಇವತ್ತು ಮನ ಬಿಚ್ಚಿದ ಮೈಸೂರಿನ ಜಾಣ ಬಂಡೆಯ ಆಸೆಗಳಿಗೆ ಡೈನಮೈಟ್ ಇಟ್ಟು ಸಾರಥಿಗಿರೋ ಬೆಂಬಲವನ್ನು ಅಣಕಿಸಿದ್ದಾರೆ. ಇಲ್ಲಿ ಶಾಸಕರ ಜೊತೆಗೆ 1-to-1 ಸಭೆ ಮುಗಿಸಿದ ಸುರ್ಜೇವಾಲಾ ದೆಹಲಿ ತಲುಪಿದ್ದಾರೆ. ಮುಂದಿನ ವಾರ ಮಿನಿಸ್ಟರ್ಗಳಿಗೆ ಮಾರಿ ಹಬ್ಬ ಕಾಯ್ದಿರಿಸಿದ್ದಾರೆ. ಕನಸು ಕಮರಿದ ಬಳಿಕ ಪರಂ ಡ್ರಾಮಾ ಓಪನ್ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಅತ್ತ ಜಾರಕಿಹೊಳಿ 10% ಅಪಸ್ವರಕ್ಕೆ ಮ್ಯಾಚ್ ಕ್ಲೋಸ್ ಮಾಡಿದ್ದಾರೆ. ಗುರುವಿನ ಗುಲಾಮನಾಗೋ ತನಕ ದೊರೆಯದನ್ನ ಮುಕುತಿಯಂತೆ. ಇಲ್ಲಿ ಡಿಕೆಶಿಗೆ ಕುರ್ಚಿ ದಕ್ಕಲು ಯಾವ ಗುರುವಿನ ಬಲ ಬೇಕು ಅನ್ನೋದು ಪ್ರಶ್ನೆ. ರಂಭಾಪುರಿ ಶ್ರೀಗಳ ಬಳಿಕ ಮನದ ಗುರುದೇವ ನೊಣವಿನಕೆರೆ ಅಜ್ಜಯ್ಯನ ಭವಿಷ್ಯವಾಣಿ ಪ್ರಕಟ ಆಗಿದೆ. ಈ ಮಾತಿಗೆ ಸಿದ್ದು ಅಂತರ ಕಾಯ್ದುಕೊಂಡಿದ್ದಾರೆ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಶಾಕ್ ಕೊಟ್ಟಿದೆ. ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ಆಸ್ತಿ, ವಿದೇಶಿ ಬ್ಯಾಂಕ್ಗಳಲ್ಲಿ ಖಾತೆಯ ಬಗ್ಗೆ ಜಾಲಾಡಿದೆ. ರೇಡ್ ಆಗ್ತಾ ಇದ್ದಂತೆ ರೊಚ್ಚಿಗೆದ್ದ ಕೈಪಡೆ ಮೋದಿ ಪ್ರತಿಕೃತಿಗೆ ಬೆಂಕಿ ಇಟ್ಟಿದೆ. ಇದು ರಾಜಕೀಯ ಪ್ರೇರಿತ ಅಂತ ಮುನಿಯಪ್ಪ ಕಿಡಿಕಾರಿದ್ದಾರೆ. ಹಾಟ್ಲ್ಯಾಂಡ್ ಹಾಸನ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ. ಸಾವನ್ನಪ್ಪಿದ ಬಹುತೇಕರಲ್ಲಿ ಧೂಮಪಾನ, ಮದ್ಯಪಾನ ವ್ಯಸನಿಗಳು ಅಂತ ಉಲ್ಲೇಖವಾಗಿದೆ. 15 ವರ್ಷಗಳ ಮಕ್ಕಳಿಗೆ ಸ್ಕ್ರೀನಿಂಗ್ಗೆ ಸೂಚಿಸಲಾಗಿದೆ. ಇತ್ತ ಲೈಫ್ ಸ್ಟೈಲ್ ಬದಲಿಸಿ ಅಂತ ಜನರಿಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸಲಹೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.